ನಮಸ್ಕಾರ. ನಮ್ಮ ದೇಹಕ್ಕೆ ಅಂಗಾಂಗಗಳು ತುಂಬ ಇದೆ. ಕೈಗಳು, ಕಾಲುಗಳು, ತಲೆ. ಹಾಗೆ ತುಂಬ ಅತಿ ಮುಖ್ಯವಾಗಿ ಬೇಕೇ ಬೇಕಿರುವಂಥದ್ದು, ಇದಿಲ್ಲದೇ ಬದುಕೋಕ್ಕೆ ಆಗದೇ ಇರುವಂಥದ್ದು ಬ್ಯಾಕ್. ಅದರಲ್ಲಿ ಬ್ಯಾಕ್ ಬೋನ್ ಇರುತ್ತೆ, ಅದರ ಒಳಗಡೆ ಒಂದಷ್ಟು ನರ್ವ್ಸ್ ಇರುತ್ತೆ, ಸ್ಪೈನಲ್ ಕಾರ್ಡ್ ಇದೆ. ಇದೆಲ್ಲವೂ ಸೇರಿದ್ರೆ ಡಿಸ್ಕ್ ಇದೆ, ವರ್ಟಿಬ್ರೆ ಇದೆ. ಇದೆಲ್ಲವೂ ಸೇರಿದ್ರೆ ಬ್ಯಾಕ್ ಅಂತ ಆಗುತ್ತೆ. ಆ ಬ್ಯಾಕ್ ಚೆನ್ನಾಗಿದ್ದರೆ ದೇಹ ಚೆನ್ನಾಗಿದೆ. ಬೆನ್ಗೂನುತ್ತೆ ವಯಸ್ಸಾಗೋಗಿದೆ ಅಂತ. ಹಾಗೆ ಈ ಬ್ಯಾಕನ್ನು ಸರಿಯಾಗಿ ಬಳಕೆ ಮಾಡದೇ ಇದ್ದರೆ ಬ್ಯಾಕ್ ಪೇಯ್ನ್ ಬರುತ್ತೆ. ಸ್ಲಿಪ್ ಡಿಸ್ಕ್ ಆಗ್ಬೋದು, ಡಿಸ್ಕ್ಗಳು ಜರುಗ್ಬೋದು, ಆ ಡಿಸ್ಕ್ಗಳು ಡಿಜೆನ್ರೇಟ್ ಆಗ್ಬೋದು, ಅದು ಡ್ಯಾಮೇಜ್ ಆಗ್ಬೋದು. ಅದೆಲ್ಲವೂ ಆದಾಗ ನಮ್ಮ ಬ್ಯಾಕಿನ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಬ್ಯಾಕ್ ಸ್ಟ್ರಕ್ಚರ್ ಚೇಂಜ್ ಆದ ಕೂಡಲೇ ಮೈ ಸ್ಟ್ರಕ್ಚರ್ ಚೇಂಜ್ ಆಗಿಬಿಡುತ್ತೆ. ಅಂತಹ ಬ್ಯಾಕನ್ನು ತುಂಬ ಚೆನ್ನಾಗಿ ಪ್ರತಿನಿತ್ಯ ಇಟ್ಕೊಳ್ಳುವಂತಹ ಅವಶ್ಯಕತೆ ನಮಗಿದೆ. ಇವತ್ತಿನ ಸೀರೀಸಲ್ಲಿ ನಾವು ಈ ಬ್ಯಾಕನ್ನು ಹೇಗೆ ಇಟ್ಕೋಬೇಕು, ಇದರ ರಚನೆ ಹೇಗೆ, ಬ್ಯಾಕ್ ಪೈನ್ ಬರದೇ ಇರೋ ಹಾಗೆ ಹೇಗೆ ನಡ್ಕೋಬೇಕು, ಬಂದವ್ರು ಹೇಗೆ ನಡ್ಕೋಬೇಕು, ಮುಂದೆ ಬರದೇ ಇರೋ ಹಾಗೆ ಹೇಗೆ ನಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀವಿ. ಬನ್ನಿ ಸ್ನೇಹಿತರೆ, ನೋಡೋಣ. ಈಗ ಮಾಡುವಂತಹ ಕ್ರಿಯೆ ಬೆನ್ನಿನ ಮೂಳೆ, ಅದರ ವರ್ಟಿಬ್ರೇಸ್, ಅದರ ಮಧ್ಯದಲ್ಲಿರುವಂತಹ ಡಿಸ್ಕ್ಗೆ ಶಕ್ತಿಯನ್ನು, ಚೈತನ್ಯವನ್ನು, ನಾವು ತಿಂದಿರುವ ಆಹಾರದ ಸತ್ವವನ್ನು ತುಂಬಿಸುವ ಒಂದು ಕ್ರಿಯೆ ಇದು. ಇಲ್ಲಿ ನೋಡ್ತಾ ಇದ್ದೀರಿ, ಬೆನ್ನು ಮೂಳೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಸ್ಪೇಸ್ ಬಿಟ್ವೀನ್ ವರ್ಟಿಬ್ರೇಸ್, ಒಂದು ವರ್ಟಿಬ್ರೆಗೂ ಅಂದರೆ ಮೂಳೆಗೂ ಇನ್ನೊಂದು ವರ್ಟಿಬ್ರೆಗೂ ಜಾಗ ಜಾಸ್ತಿ ಸಿಗುತ್ತೆ. ಡಿಸ್ಕ್ ಸ್ಪೇಸ್ ಜಾಸ್ತಿ ಆಗುತ್ತೆ. ಆ ಡಿಸ್ಕ್ ಸ್ಪೇಸಿನ ಒಳಗಡೆ ನಾವು ತಿಂದಂತಹ ಆಹಾರದ ಸತ್ವಗಳು, ರಸಗಳು ಎಲ್ಲ ಹೋಗಿ ಸೇರಿಕೊಂಡು ಆ ಡಿಸ್ಕನ್ನು ಶಕ್ತಿಯುತವಾಗಿ ಮಾಡುತ್ತೆ. ಇದು ಪ್ರತಿನಿತ್ಯ ಆಗಬೇಕು. ತುಂಬ ಸಿಂಪಲ್ ಇದು. ಒಂದು 8-10 ಸಲ ಮಾಡಬಹುದು ಇದು. ಈ ಬೆನ್ನು ಹುರಿ, ಬೆನ್ನಿನ ಮೂಳೆಗೆ ಶಕ್ತಿ ಕೊಡುವಂತಹ, ಸಾಧಾರಣವಾಗಿ ಯಾರು ಬೇಕಾದರೂ ಮಾಡ್ಬೋದು ಇದು. ಸ್ವಲ್ಪ ಬೆನ್ನು ನೋವಿದೆ, ಲೋಯರ್ ಬ್ಯಾಕ್ ಪೇಯ್ನ್ ಇದೆ, ಮಧ್ಯದ ಬ್ಯಾಕ್ ಪೇಯ್ನ್ ಇದೆ ಅಥವಾ ಅಪ್ಪರ್ ಬ್ಯಾಕ್ ಪೇಯ್ನ್ ಇದೆ ಅನ್ನೋರು ತುಂಬ ಸುಲಭದಲ್ಲಿ ಮೇಲ್ಗಡೆ ಯಾವುದಾದ್ರು ರಾಡ್ ಇಟ್ಕೋಬೋದು. ಮೇಲ್ಗಡೆ ಯಾವುದಾದ್ರೂ ಒಂದು ಹಿಡಿತಾ ಇಟ್ಕೊಂಡು ಕೆಳಗಡೆಗೆ ಕೂತ್ರೆ ಸಾಕು. ಆ ಡಿಸ್ಕ್ ಸ್ಪೇಸ್ ಜಾಸ್ತಿ ಆಗ್ತಾ ಬರುತ್ತೆ. ಈಗ ನೋಡ್ತಾ ಇರ್ತೀರಿ, ಮೊದಲಿಗಿಂತ ಡಿಸ್ಕ್ ಸ್ಪೇಸ್ ಜಾಸ್ತಿ ಇದೆ, ಮೊದಲಿಗಿಂತ ವರ್ಟಿಬ್ರೆ ಸ್ಪೇಸ್ ಜಾಸ್ತಿ ಇದೆ. ಆಹಾರದ ರಸಗಳು ಹೋಗಿ ಅಲ್ಲೆಲ್ಲ ಸೇರಿಕೊಳ್ಳುತ್ತೆ, ಡಿಸ್ಕ್ಗೆ ಶಕ್ತಿಯುತವಾಗಿ ಮಾಡುತ್ತೆ. ಹಾಗಾಗಿ ಕಡ್ಡಾಯವಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡಬಹುದಾದಂತಹ ಆ್ಯಕ್ಟಿವಿಟಿ ಇದು. ಯೋಗದಲ್ಲಿ ಇದನ್ನು ನಾವು ತಾಡಾಸನ ಅಂತಲೂ ಕರಿತೀವಿ. ನಿಂತ್ಕೊಂಡು ಮಾಡಿ ಇಷ್ಟು ಸ್ಟ್ರೆಚ್ ಮಾಡ್ತೀವಿ, ತಾಡಾಸನ ಆಗುತ್ತೆ. ಸ್ಪೇಸನ್ನು ಜಾಸ್ತಿ ಮಾಡುವ ಉದ್ದೇಶ ಇದು. ಬೆನ್ನಿನ ಹುರಿಗೆ, ಬೆನ್ನಿನ ಡಿಸ್ಕ್ಗೆ, ಡಿಸ್ಕಿನ ಒಳಗಿರುವ ಜೆಲ್ಗೆ ಶಕ್ತಿ ಕೊಡುವಂತಹ, ಸತ್ವವನ್ನು ಕೊಡುವಂತಹ ಆ್ಯಕ್ಟಿವಿಟಿ ಇದು. ಈಗ ಮಾಡುವಂತಹ ಆ್ಯಕ್ಟಿವಿಟಿ ಸ್ವಲ್ಪ ಬೆನ್ನು ನೋವಿರೋರು ಯಾರೂ ಮಾಡಬಾರ್ದಿದು. ಆದರೆ ಪ್ರತಿನಿತ್ಯ ಡಿಸ್ಕ್ಗೆ, ಬೆನ್ನಿಗೆ, ಪರ್ಟಿಕ್ಯುಲರ್ಲಿ ಹಿಪ್ ಬೋನಿಗೆ ಶಕ್ತಿ ಕೊಡುವಂತಹ ಆ್ಯಕ್ಟಿವಿಟಿ. ಇದನ್ನು ಮಾಡ್ತಾ ಇದ್ದರೆ ಬೆನ್ನಿನ ಹುರಿ, ವರ್ಟಿಬ್ರೆಸ್, ಡಿಸ್ಕ್ಸ್, ಜೆಲ್ ಎಲ್ಲವೂ ಶಕ್ತಿಯುತವಾಗುತ್ತೆ. ತುಂಬ ನಿಧಾನಕ್ಕೆ ಮಾಡಬೇಕು. ನಿಧಾನಕ್ಕೆ ಮುಂದಕ್ಕೆ, ಅರ್ಜೆನ್ಸಿನಲ್ಲಿ ಮಾಡಬಾರ್ದು. ತುಂಬ ಆರಾಮದಲ್ಲಿ ಮಾಡುವಂಥದ್ದು ಇದು. ವಿವಿಧ ಆ್ಯಂಗಲಿಂದ ನೋಡುವಂಥದ್ದು. ನೀವು ಮುಂದೆ ತುಂಬ ಆರಾಮದಲ್ಲಿ, ಕಾಲಿನ ನರಗಳಿಂದ ಹಿಡಿದು ಕೈಗಳ ನರಗಳವರೆಗೆ ಸ್ಟ್ರೆಚ್ ಆಗುತ್ತೆ, ಎಲಾಸ್ಟಿಸಿಟಿ ಜಾಸ್ತಿ ಆಗುತ್ತೆ. ಬೆನ್ ಇನ್ ಪರ್ಟಿಕ್ಯುಲರ್, ಹಿಪ್ ಬೋನ್ ಶಕ್ತಿ ಸಿಗುತ್ತೆ. ತುಂಬ ಆರಾಮದಲ್ಲಿ ಹಗ್ಗದಲ್ಲಿ ಮಾಡುವಂತಹ ಆ್ಯಕ್ಟಿವಿಟೀಸ್. ಇದೆಲ್ಲ ಯೋಗಾಸನದ ತರಗತಿಗಳಾದ್ದರಿಂದ ಇಲ್ಲಿದೆಲ್ಲ ವ್ಯವಸ್ಥೆಗಳಿದೆ. ಇದೇನೂ ಇಲ್ಲದೆ ಮನೆಯಲ್ಲಿ ಕೂಡ ಮಾಡ್ಬೋದು. ಎಲ್ಲರೂ ಒಂದು ಕಡೆ ಮೇಲ್ಗಡೆ ರಾಡ್ ಇರೋವಂಥದ್ದು ಅಂಥದ್ದನ್ನೇ ಹಿಡ್ಕೊಂಡು ಮಾಡ್ಬೋದು. ಕತ್ತಿಗೆ, ಶೋಲ್ಡರ್ಸ್ಗೆ, ಬೆನ್ನಿಗೆ, ಪರ್ಟಿಕ್ಯುಲರ್ಲಿ ಹಿಪ್ ಬೋನಿಗೆ, ತೊಡೆಗಳಿಗೆ, ಮಂಡಿ, ಕಾಲಿನ ತುದಿಯಿಂದ ಕೈಯಿನ ತುದಿಯ ನರಗಳು ಎಲ್ಲ ಸ್ಟ್ರೆಚ್ ಆಗುತ್ತೆ, ಎಲಾಸ್ಟಿಸಿಟಿ ಜಾಸ್ತಿ ಆಗುತ್ತೆ. ಈಗ ಮಾಡುವಂತಹ ಆ್ಯಕ್ಟಿವಿಟಿ ಒಂದು ಕಟ್ಟೆ ಮೇಲೆ. ಮನೆಗಳಲ್ಲಿ ಕಟ್ಟೆ ಇರುತ್ತೆ, ನಮ್ಮ ಯೋಗಾಸನದ ತರಗತಿನಲ್ಲೂ ಕಟ್ಟೆ ಇದೆ. ಬೆನ್ನು ಇನ್ ಪರ್ಟಿಕ್ಯುಲರ್ ಹಿಪ್ ಬೋನ್ಗೆ
ಇದನ್ನು 2 ಭಾಗ ಮಾಡ್ಕೋತೀವಿ. ಒಂದು ಭುಜಂಗಾಸನ, ಇನ್ನೊಂದು ಅಧೋಮುಖ ಅಂತ. ಕಾನ್ವೆಕ್ಸ್, ಕಾನ್ಕೇವ್ ಆಗುತ್ತೆ ಇದೆರಡು. ಬೆನ್ನು ಕಾನ್ವೆಕ್ಸ್, ಕಾನ್ಕೇವ್ ಆಗಿ ಬೆನ್ನಿನ ಹುರಿ ಫ್ಲೆಕ್ಸಿಬಲ್ ಆಗುತ್ತೆ, ಸ್ಪೈನಲ್ ಕಾರ್ಡ್ ಫ್ಲೆಕ್ಸಿಬಲ್ ಆಗುತ್ತೆ, ಎಲಾಸ್ಟಿಸಿಟಿ ಜಾಸ್ತಿ ಆಗುತ್ತೆ, ಅದರ ಒಳಗಿರುವ ಶಕ್ತಿ ಜಾಸ್ತಿ ಆಗುತ್ತೆ, ಡಿಸ್ಕ್ಗಳಿಗೆ ಶಕ್ತಿ ಜಾಸ್ತಿ ಆಗುತ್ತೆ, ಸ್ಪೇಸಿಂಗ್ ಸಿಗುತ್ತೆ. ಆ ಟ್ವಿಸ್ಟ್ ಮಾಡಿ, ಬೆಂಡ್ ಮಾಡಿ, ಸ್ಟ್ರೆಚ್ ಮಾಡುವಂತಹ ಆ್ಯಕ್ಟಿವಿಟಿ ಇದು. ತುಂಬ ಆರಾಮದಲ್ಲಿ ಮಾಡುವಂಥದ್ದು, ನಿಧಾನವಾಗಿ ಮಾಡುವಂಥದ್ದು. ಇದರ ಜೊತೆ ಬ್ರೀತಿಂಗ್ ಕಂಬೈನ್ ಮಾಡಿ ಮಾಡ್ಬೋದು. ಒಂದು ಇನ್ಹಲೇಷನ್, ಒಂದು ಎಕ್ಸಲೇಷನ್. ಈ ಎರಡರಲ್ಲಿ ಆ್ಯಕ್ಟಿವಿಟಿ ಆಯಿತು, ಸ್ವಲ್ಪ ಹೊತ್ತು ಸ್ಥಿತಿಯಲ್ಲಿದ್ದರೆ ಆಸನ ಆಯಿತು, ಕ್ರಿಯೆ ಆಯಿತು, ಪ್ರಾಣಾಯಾಮ ಆಯಿತು, ಬೆನ್ನಿಗೆ ಶಕ್ತಿ ಸಿಕ್ತು, ಭುಜಗಳಿಗೆ ಶಕ್ತಿ, ಕೈಗಳಿಗೆ ಶಕ್ತಿ, ಕಾಲುಗಳಿಗೆ ಶಕ್ತಿ. ಇಡೀ ದೇಹಕ್ಕೆ ಕೆಲವೇ ಕೆಲವು ಆ್ಯಕ್ಟಿವಿಟಿ ಮಾಡೋದ್ರಿಂದ ಇದರಿಂದ 10 ಸಲ ಮಾಡಿದ್ರೆ ಸಾಕು. 10 ಸಲ ಭುಜಂಗ, 10 ಸಲ ಅಧೋಮುಖ ಶ್ವಾನಾಸನ. ಒಂದು ಕಾನ್ವೆಕ್ಸ್, ಒಂದು ಕಾನ್ಕೇವ್, ಒಂದು ಬಲ್ಜ್ ಆಗುತ್ತೆ, ಒಂದು ಒಳಗಡೆ ಹೋಗುತ್ತೆ, ಒಂದು ಹೊರಗಡೆ ಬರುತ್ತೆ. ಬೆನ್ನಿಗೆ ಶಕ್ತಿ ಸಿಗುತ್ತೆ. ಈ ಆಸನ ಅಥವಾ ಇಲ್ಲಿಂದ ಮುಂದೆ ಮಾಡುವ ಕ್ರಿಯೆಗಳು ಸಾಧಾರಣವಾಗಿ ಎಲ್ಲರೂ ಮಾಡಬಹುದು. ಬೆನ್ನು ನೋವಿರುವವರು ಇನ್ ಪರ್ಟಿಕ್ಯುಲರ್ ಇದನ್ನು ಮಾಡ್ತಾನೇ ಇರಬೇಕು. ಕೈಗಳು ಸ್ಟ್ರೈಟ್ ಆಗಿರುತ್ತೆ, ಕಾಲುಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡ್ತೀವಿ, ಹೊರಭಾಗಕ್ಕೆ ಒಳಭಾಗಕ್ಕೆ. ಹೀಗೆ ಮಾಡೋದ್ರಿಂದ ಕಾಲಿನ ನರಗಳು, ಬೆನ್ನು ಹುರಿಯ ಜೊತೆ ಸೇರಿಕೊಂಡಂಥ ನರಗಳು, ತಲೆಯವರೆಗೆ ಮೆದುಳಿನವರೆಗೆ ಸೇರಿಕೊಂಡಂಥ ನರಗಳಿಗೆ ಸ್ಟ್ರೆಚ್ ಸಿಗುತ್ತೆ, ಎಲಾಸ್ಟಿಸಿಟಿ ಜಾಸ್ತಿ ಆಗುತ್ತೆ, ಶಕ್ತಿ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಎಲ್ಲ ಆ್ಯಕ್ಟಿವಿಟಿಗಳು ತುಂಬ ನಿಧಾನಕ್ಕೆ ಮಾಡಬೇಕು, ಯಾವ ಅರ್ಜೆನ್ಸಿಯೂ ಇಲ್ಲದೆ ಮಾಡಬೇಕು. ಇದು ದೇಹ ಸ್ಥಿತಿ, ಮನಸ್ಸಿನ ಸ್ಥಿತಿ ಎರಡೂ ಆಗುತ್ತೆ. ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ, ಲಂಗ್ ಸ್ಪೇಸ್ ಜಾಸ್ತಿ ಆಗುತ್ತೆ, ಅಬ್ಡಮನ್ ಸ್ಪೇಸ್ ಕಡಿಮೆ ಆಗುತ್ತೆ, ಹೊಟ್ಟೆಗೆ ಸ್ಟ್ರೆಚ್ ಸಿಗುತ್ತೆ, ವೆಯ್ಟ್ ಇಳಿಯುತ್ತೆ. ಹೀಗೆ ಒಂದೊಂದೇ ಆ್ಯಕ್ಟಿವಿಟಿ, ಒಂದೇ ಆ್ಯಕ್ಟಿವಿಟಿ ಮಲ್ಟಿಪಲ್ ರಿಸಲ್ಟ್ಸ್ ಕೊಡುತ್ತೆ. ಇದು ಬ್ಯಾಕ್ ಬೋನ್ ಸೆಟ್ ಆಗೋದಕ್ಕೆ. ಹೇಗೋ ಕೂತಿರ್ತೀವಿ, ಹೇಗೋ ಮಲಗಿರ್ತೀವಿ, ಹೇಗೋ ನಿಂತಿರ್ತೀವಿ. ಈ ಸ್ಥಿತಿ ಮಾಡೋದ್ರಿಂದ ಇಡೀ ಬೆನ್ನು, ಬೆನ್ನಿನ ಮೂಳೆಗಳು, ಬೆನ್ನಿನ ಹುರಿ ಸೆಟ್ ಆಗುತ್ತೆ. ಇದನ್ನು ಬೆಲ್ಟಿನ ಸಹಾಯದಿಂದ ಮಾಡುವಂಥದ್ದು. ನಿಧಾನಕ್ಕೆ ಮೇಲಕ್ಕೆ ಕೆಳಕ್ಕೆ ಇಳಿಸೋದು, ಕೈಗಳ ಸಹಾಯ ಮಾಡೋದು, ಆ ಬೆಲ್ಟನ್ನು ಲಾಕ್ ಮಾಡಿ ಇಟ್ಕೊಳ್ಳೋದು. ಅದಕ್ಕೊಂದು ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಪೂರ್ತ ಕಾಲು ಎಳ್ತಾ ಬರುತ್ತೆ. ಈ ಎಲ್ಲೆಲ್ಲಿ ಕಾಲು ಎಳ್ತಾ ಬರುತ್ತೆ ಅಷ್ಟು ಬೆನ್ನು, ಬೆನ್ನಿನ ಹುರಿ ಆ ಜಾಗಗಳೆಲ್ಲ ಸೆಟ್ ಆಗ್ತಾ ಬರುತ್ತೆ. ಡಿಸ್ಲೊಕೇಟ್ ಆಗ್ಬೋದು. ಆ ಡಿಸ್ಲೊಕೇಟ್ ಆಗಿರುವಂತಹ ಜಾಗಗಳು ಕೂಡ ವಾಪಸ್ ಸರಿ ಹೋಗುತ್ತೆ. ಕೆಲವು ಸಮಯಗಳು ಬಲಗಾಲು, ಕೆಲವು ಸಮಯ ಒಂದು 10 ಸಲ ಬಲಗಾಲು, ಒಂದು 10 ಸಲ ಎಡಗಾಲು. ಎಳ್ಕೊಳ್ಳೋವಾಗಲೂ ನಿಧಾನಕ್ಕೆ ಎಳ್ಕೋಬೇಕು, ಇಳಿಸೋವಾಗಲೂ ತುಂಬ ನಿಧಾನಕ್ಕೆ. ಅದಕ್ಕೆ ಕೌಂಟ್ಸ್ ಕೊಟ್ಕೋತೀವಿ. 1 2 3 4 5, 5 4 3 2 1. ತುಂಬ ನಿಧಾನಕ್ಕೆ ಮಾಡುವಂಥದ್ದು. ಈ ಎಳೆತ ಆಗೋದರಿಂದ ಕಾಲಿನ ನರಗಳು, ಕೈಯಿನ ನರಗಳು, ಬೆನ್ನಿನ ನರಗಳು ಎಲ್ಲಕ್ಕೂ ಒಂದು ಆ್ಯಕ್ಟಿವಿಟಿ ಆಗುತ್ತೆ, ಶಕ್ತಿ ಬರುತ್ತೆ. ಇದು ಎರಡೂ ಕಾಲುಗಳನ್ನು ನಿಧಾನಕ್ಕೆ ಎತ್ತೋದು. ಒಂದು ಕಾಲು ಹೇಗೆ ಎತ್ತುತ್ತೀವಿ ಹಾಗೆ ನಿಧಾನಕ್ಕೆ ಇಳಿಸೋದು. ಪೂರ್ಣ ಕೆಳಗೆ ಇಳಿಸ್ದೆ, ನಿಧಾನಕ್ಕೆ ಮೇಲಕ್ಕೆ 90 ಡಿಗ್ರಿ, ನಿಧಾನಕ್ಕೆ ಕೆಳಕ್ಕೆ. ಹಾಗೆ ಪ್ರತಿ ಆ್ಯಕ್ಟಿವಿಟಿ ರಿಲ್ಯಾಕ್ಸ್ ಆಗಬೇಕು. ಇದನ್ನು ಪವನಮುಕ್ತ ಕ್ರಿಯೆಗಳು ಅಂತ ಕರಿತೀವಿ. ಪವನಮುಕ್ತ 2 ಕಾಲು ಹಿಡ್ಕೊಂಡು ಮಾಡೋದು ಅಭ್ಯಾಸ ಎಲ್ರಿಗೂ, ಸಾಧಾರಣವಾಗಿ ಯೋಗದವರಿಗೆ ಅಭ್ಯಾಸ ಇದೆ. ಈ ಆ್ಯಕ್ಟಿವಿಟಿ ಮಾಡೋದ್ರಿಂದ ಲೋಯರ್ ಬ್ಯಾಕ್ ಪೈನ್ ಇರೋವರೆಗೆ ಈ ಆ್ಯಕ್ಟಿವಿಟಿ ತುಂಬ ಶಕ್ತಿ ಕೊಡುತ್ತೆ. ಲೋಯರ್ ಬ್ಯಾಕ್ ಪೈನ್ ಕಮ್ಮಿ ಆಗುತ್ತೆ. ತುಂಬ ಫಾಸ್ಟಾಗಿ ಮಾಡುವ ಅವಶ್ಯಕತೆ ಇಲ್ಲ, ನಿಧಾನಕ್ಕೆ ಮಾಡಬೇಕು. ಬಲಗಾಲು ಒಂದು 5 ರಿಂದ 10 ಸಲ, ಎಷ್ಟು ಸಲ ಆಗುತ್ತೆ ಅಷ್ಟು ಹೇಳ್ಕೊಳ್ಳೋದು. ಆ್ಯಡೆಡ್ ಅಡ್ವಾಂಟೇಜ್, ಇದು ಅಬ್ಡಮನ್ ಸ್ಪೇಸನ್ನು ಕಡಿಮೆ ಮಾಡುತ್ತೆ, ವೆಯ್ಟನ್ನು ರಿಡ್ಯೂಸ್ ಮಾಡಿಸುತ್ತೆ,
ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ 3ನೇ ಭಾಗವಾದ ಮೋಷನ್ ಹೋಗೋದು, ಎಕ್ಸ್ಕ್ರೀಷನ್ ಸರಿ ಹೋಗುತ್ತೆ. ಇದರಲ್ಲಿ 2 ಥರ ಮಾಡ್ಬೋದು, ಒಂದು ಆ್ಯಕ್ಟಿವಿಟಿ, ಒಂದು ಸ್ಥಿತಿ. ಆ್ಯಕ್ಟಿವಿಟಿ ಅಂದರೆ ನಂಬರ್ ಆಫ್ ಟೈಮ್ಸ್ ಅಂತ, ಸ್ಥಿತಿ ಅಂದರೆ ನಂಬರ್ ಆಫ್ ಸೆಕೆಂಡ್ಸಿಂದ ಸ್ಥಿತಿ. ಒಂದು ಆ್ಯಕ್ಟಿವಿಟಿ ಮಾಡಿದಾಗ ಆ ಕಾಲು ಹಿಡ್ಕೊಂಡಾಗ ಎಷ್ಟು ಸಲ ಮಾಡ್ತೀವಿ, ಎಷ್ಟು ಹೊತ್ತು ಹಿಡ್ಕೋತೀವಿ. ಮಂಡಿಗಳಿಗೆ ಶಕ್ತಿ ಬರುತ್ತೆ, ಜಾಯಿಂಟ್ಸ್ಗೆ ಶಕ್ತಿ ಬರುತ್ತೆ. ಇನ್ ಪರ್ಟಿಕ್ಯುಲರ್ ಹಿಪ್ ಬೋನ್ ಮತ್ತು ಹಿಪ್ಪಿನ ಕನೆಕ್ಟೆಡ್ ಬ್ಯಾಕ್ ಬೋನ್. ಹೇಗೆ ಒಂದು ಕಾಲದ್ದು ಮಾಡಿದ್ವಿ ಹಾಗೆ ಪವನಮುಕ್ತ ಕ್ರಿಯೆ, 2 ಕಾಲು ಚೆನ್ನಾಗಿ ಎಳ್ಕೊಳ್ಳೋದು. 1 ಸೆಕೆಂಡ್ 2 ಮಂಡಿಗಳಿಗೆ ಎಕ್ಸಸೈಸ್, ಹಿಪ್ ಬೋನಿಗೆ ಎಕ್ಸಸೈಸ್, ಬ್ಯಾಕ್ ಬೋನಿಗೆ ಎಕ್ಸಸೈಸ್. ಮತ್ತು ಹಾಗೆ ಅಬ್ಡಮನ್ ಮೇಲೆ ಅವಶ್ಯಕತೆಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೆಷರ್ ಬೀಳುತ್ತೆ. ಆ ಪ್ರೆಷರ್ ಒಳ್ಳೆಯದು, ಎಕ್ಸ್ಕ್ರೀಷನ್ಗೆ ತುಂಬ ಅನುಕೂಲ ಆಗುತ್ತೆ. ಒಂದೊಂದು 5ರಿಂದ 10 ಸಲ ಮಾಡಬಹುದು. ಇದು ಸ್ಥಿತಿ, ಪವನ ಮುಕ್ತ ಸ್ಥಿತಿ. ಪವನ ಅಂದರೆ ಗಾಳಿ, ಮುಕ್ತ ಅಂದರೆ ಹೊರಗೆ ಹೋಗೋದು. ದೇಹದ ಒಳಗಿರುವ ಅನಾವಶ್ಯಕವಾದ ಟಾಕ್ಸಿಕ್ ಗ್ಯಾಸನ್ನು ಹೊರಕ್ಕೆ ಹಾಕುವ ಕ್ರಿಯೆ ಇದು. ಕ್ರಿಯೆ ಮತ್ತು ಸ್ಥಿತಿ. ಪ್ರತಿಯೊಂದು ಆ್ಯಕ್ಟಿವಿಟಿ ಮಾಡಿದಾಗಲೂ ಒಂದು 10ರಿಂದ 20 ಸೆಕೆಂಡ್ ರಿಲ್ಯಾಕ್ಸ್ ಆಗಬೇಕು. ಇದು ಸೇತುಬಂಧಾಸನ ಅಂತ, ಅಂದರೆ ಬ್ರಿಡ್ಜ್ ಥರ ಕಾಣುತ್ತೆ. ಇದನ್ನು ಕ್ರಿಯೆ ಮೊದಲು ಮಾಡ್ತೀವಿ, ಆಮೇಲೆ ಸ್ಥಿತಿ ಮಾಡ್ತೀವಿ. ಕ್ರಿಯೆ ಇದು ಬೆನ್ನಿಗೆ, ಪರ್ಟಿಕ್ಯುಲರ್ಲಿ ಶೋಲ್ಡರಿಂದ ಹಿಡಿದು ಹಿಪ್ಪಿನ ಬೋನಿನವರೆಗೆ ಶಕ್ತಿ ಕೊಡುತ್ತಿದ್ದು. ಇದು ಕಡ್ಡಾಯವಾಗಿ ಪ್ರತಿಯೊಬ್ಬರು ಯಾರ್ಯಾರಿಗೆ ಬ್ಯಾಕ್ ಪೈನ್ ಇದೆ ಅವರೆಲ್ಲರೂ ಮಾಡಲೇಬೇಕಾದಂತಹ ಕ್ರಿಯೆ ಇದು. ಈ ಕ್ರಿಯೆ ಆಯಿತು. ಇದರಲ್ಲಿ ಒಂದು ಸ್ವಲ್ಪ ಹೊತ್ತು ಇರೋದು ಸ್ಥಿತಿ, ಯೋಗಾಸನ, ಸೇತುಬಂಧ ಆಸನ. ಇದು 5 ಸೆಕೆಂಡ್ ಇರಬಹುದು. ಅಭ್ಯಾಸ ಮಾಡ್ತಾ ಮಾಡ್ತಾ 10 ಸೆಕೆಂಡ್, 15 ಸೆಕೆಂಡ್, 20 ಸೆಕೆಂಡ್ ಇರಬಹುದು. ನಿಧಾನಕ್ಕೆ ಇಳಿಸ್ಬೇಕು. ಇಲ್ಲಿ ಎಲ್ಲೂ ಆ ಥರ ಇಲ್ಲ. ಆಯಿತು, ರಿಲ್ಯಾಕ್ಸ್ ಆದ ಕೈಗಳು ಆಚೆ ಈಚೆ, ಕಾಲುಗಳು ರಿಲ್ಯಾಕ್ಸ್. ಇದರ ನಂತರದ್ದು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರೆಚ್, ಸ್ವಲ್ಪ ಹೊತ್ತು ಸ್ಥಿತಿ. ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಮಾಡಲೇಬೇಕಾಗಿರುವಂತಹ ಬ್ಯಾಕ್ ಸ್ಟ್ರೆಂಥನಿಂಗ್ ಯೋಗಾಸನಗಳು ಇದು. ಇದು ಜಠರ ಪರಿವರ್ತನ ಆಸನ ಅಂತ. ಜಠರ ಅಂದರೆ ಹೊಟ್ಟೆ. ಬಟ್ಟೆಯನ್ನು ಹೇಗೆ ನಾವು ನುಲುಚ್ತೀವಿ, ತಿರುಗಿಸ್ತೀವಿ, ಹಾಗೆ ಮಂಡಿಯನ್ನು ಮಡಚಿ ಒಂದು ಕಡೆ ಕಾಲು, ಮಂಡಿಗಳು ಸ್ವಲ್ಪ ಎತ್ತರಕ್ಕೆ, ತಲೆ ಇನ್ನೊಂದು ಕಡೆ, ಮುಖ ಇನ್ನೊಂದು ಕಡೆ, ಆಪೋಸಿಟ್ ಸೈಡ್ಸ್ ಇದ್ದಾಗ ಇಡೀ ಬಟ್ಟೆ ತಿರುಚಿದ ಹಾಗೆ ಹೊಟ್ಟೆ ತಿರುಚುತ್ತೆ. ಅನಾವಶ್ಯಕವಾದ ಯಾವ ಕಟ್ಕೊಂಡಿರೋದು ಹೊಟ್ಟೆನಲ್ಲಿ ಇರೋದಿಲ್ಲ. ಹೊಟ್ಟೆನಲ್ಲಿ ಯಾವುದು ಇಲ್ಲ, ಸ್ಟೋರ್ಡ್ ಟಾಕ್ಸಿಕ್ ಆಗಲಿ, ಗ್ಯಾಸ್ ಆಗಲಿ, ಸ್ಟೂಲ್ಸ್ ಆಗಲಿ, ಅಥವಾ ತಿಂದಿರೋ ಆಹಾರ ಪದಾಗಲಿ ಯಾವುದೂ ಇಲ್ಲ ಅಂತಂದರೆ ಆ ವ್ಯಕ್ತಿ ಆರೋಗ್ಯವಾಗಿದ್ದಾರೆ ಅಂತ. ಇದನ್ನು 2 ಕಡೆ ಮಾಡಬೇಕು. ಒಂದು 10ರಿಂದ 20 ಸೆಕೆಂಡ್ಗಳ ಕಾಲ ಸ್ಥಿತಿಯಲ್ಲಿ ಇರಬಹುದು. ಇನಿಷಿಯಲ್ ಡೇಸ್ ತುಂಬ ಎತ್ತರಕ್ಕೆ ಇಷ್ಟು ಸ್ಟ್ರಾಂಗ್ ಆಗಿ ಮಾಡಲಿಕ್ಕಾಗಲ್ಲ. ಅದರ ಅಭ್ಯಾಸ ಮಾಡ್ತಾ ಮಾಡ್ತಾ ಇದು ತುಂಬ ಹೊತ್ತು ಇರಬಹುದು. ಹಾಗೆ ತುಂಬ ಎತ್ತರಕ್ಕೂ ಸೇರಿಸ್ಕೋಬಹುದು. ಮಂಡಿನ ಇನ್ನೂ ಮೇಲಕ್ಕೆ ತಗೋಬಹುದು. ಕೆಳಗಡೆ ಬಂದರೆ ತಪ್ಪೇನಿಲ್ಲ. ತಿರುಚುವಿಕೆಯ ಅಭ್ಯಾಸ ಆದರೆ ಸಾಕು. ಜಠರ ಪರಿವರ್ತನ ಆಸನ, ಹೊಟ್ಟೆ ತಿರುಗಿಸುವ ಆಸನ ಅಂತ. ಪ್ರತಿ ಸಲ ವಾಪಸ್ ಈ ಸ್ಥಿತಿಗೆ ಬರಬೇಕು. ಯಾವುದೇ ಆಸನ ಮಾಡಿದ್ರೂ ಬೇಸ್ ಇದು. ಮತ್ತು ಬೆನ್ನಿನ ಮೂಳೆ ಎಲ್ಲ ರೀಸೆಟ್ ಆಗಬೇಕು. ಇನ್ನೊಂದು ಆ್ಯಂಗಲಿಂದ ಇದು
ಅದೇ ಆಸನ ಜಠರ ಪರಿವರ್ತನಾ ಆಸನ. ಅಡ್ವಾನ್ಸ್ಡಾಗಿ ಮಾಡಬಹುದು. ಇದು ಸದ್ಯಕ್ಕೆ ಶುರು ಮಾಡುವವರು ಪ್ರತಿನಿತ್ಯ, ಇನ್ಕ್ಲೂಡಿಂಗ್ ಸ್ವಲ್ಪ ಬ್ಯಾಕ್ ಪೈನ್ ಇರುವವರು, ಲೋಯರ್ ಬ್ಯಾಕ್ ಪೈನ್ ಅಥವಾ ಮಿಡಲ್ ಅಥವಾ ಅಪ್ಪರ್ ಶೋಲ್ಡರ್ಸ್ ಹತ್ತಿರ ಇರುವ ಬ್ಯಾಕ್ ಪೈನ್ ಇರುವವರು ಕೂಡ ಮಾಡಲೇಬೇಕಾದಂತಹ ಸಣ್ಣ ಸಣ್ಣ ಆಸನಗಳಿದು. ಡ್ಯಾಮೇಜ್ ಮಾಡಲ್ಲ, ತೊಂದರೆ ಕೊಡಲ್ಲ, ಅದರ ಶಕ್ತಿ ಕೊಡುತ್ತೆ. ರೀಸೆಟ್ ಆಗುತ್ತೆ ಬೋನ್ಸ್ ಎಲ್ಲ. ಡಿಸ್ಕ್ ಸೆಟ್ ಆಗುತ್ತೆ, ಡಿಸ್ಕಿನ ಒಳಗಿರುವ ಜೆಲ್ ಸೆಟ್ ಆಗುತ್ತೆ. ಇದು ಒಂದು ಸ್ಥಿತಿ ಅಷ್ಟೇ, ಪ್ರತಿನಿತ್ಯ ಕರೆಕ್ಷನ್ ಮಾಡ್ಕೋಬೇಕಾಗಿರುವಂತಹ ಸ್ಥಿತಿ. ಹಸ್ತಗಳನ್ನು ಕೆಳಭಾಗದಲ್ಲಿ ಹಾಕಿರೋದರಿಂದ ಟೆನ್ಷನ್ನು ಮೊಣಕೈಗೆ, ಕೈಗಳಿಗೆ, ತೋಳುಗಳಿಗೆ, ಶೋಲ್ಡರ್ಸ್ಗೆ ಬರುತ್ತೆ. ಕಾಲು ನೇರಾಗಿದೆ, ದೇಹ ನೇರಾಗಿದೆ. ಇಲ್ಲಿ ಸ್ಟ್ರೆಚ್ ತುಂಬ ಚೆನ್ನಾಗಾಗತ್ತೆ. ಆ ಸ್ಟ್ರೆಚ್ ಮಾಡುವಾಗ ಕಣ್ಣು ಮುಚ್ಚಿದ್ರೆ, ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ, ಪ್ರತಿನಿತ್ಯ ನಾವು ಬಳಸುವಂತಹ ಕೈ ಬೆರಳುಗಳು, ಕಾಲು ಬೆರಳುಗಳು, ಕೈಯಲ್ಲಿ ಹಸ್ತ ಮತ್ತು ಮಣಿಕಟ್ಟು ಎಲ್ಲದಕ್ಕೂ ಶಕ್ತಿ ಬರುತ್ತೆ. ಎಲ್ಲ ಜಾಯಿಂಟ್ಸು ತುಂಬ ಶಕ್ತಿಯುತವಾಗುತ್ತೆ. ಕೈಗಳಿಗೆ ಕನೆಕ್ಟೆಡ್ ಆಗಿರುವಂತಹ ನರಗಳು, ಅದಕ್ಕೆ ಶಕ್ತಿ ಬರುತ್ತೆ. ನರಗಳಲ್ಲಿ ಒಂದು ವಯಸ್ಸಾಗ್ತಾ ಆಗ್ತಾ ನರಗಳು ವೀಕ್ ಆಗುತ್ತೆ, ಅದರ ಎಲಾಸ್ಟಿಸಿಟಿ ಡೌನ್ ಆಗುತ್ತೆ. ಇಂತಹ ಕ್ರಿಯೆಗಳು ಅಥವಾ ಇಂತಹ ಆಸನಗಳ ಸ್ಥಿತಿಗಳು ಮಾಡೋದರಿಂದ ಆ ಎಲಾಸ್ಟಿಸಿಟಿ ತುಂಬ ಚೆನ್ನಾಗಿರುತ್ತೆ. ಎಲಾಸ್ಟಿಸಿಟಿ ಚೆನ್ನಾಗಿದ್ದರೆ ಅವರನ್ನು ನಾವು ಯಂಗ್ ಅಂತ ಕರಿತೀವಿ. ಇದೊಂದು ಆ್ಯಂಟಿ ಏಜಿಂಗ್ ಫಾರ್ಮುಲಾ. ಇಲ್ಲಿ 2 ಟ್ರಯಾಂಗಲ್ಗಳನ್ನು ನೋಡ್ತಾ ಇದ್ದೀರಿ. ಈ 2 ಟ್ರಯಾಂಗಲ್, ಅದರ ಮೇಲೆ ಕಾಲಿಟ್ಟು ಅದನ್ನು ಕಾಲಿನ ನರಗಳಲ್ಲಿರುವಂತಹ ಟೆನ್ಷನನ್ನು, ಅದರ ಎಲಾಸ್ಟಿಸಿಟಿಯನ್ನು ಜಾಸ್ತಿ ಮಾಡೋದು, ಆ ನರಗಳಿಗೆ ಶಕ್ತಿಯನ್ನು ಜಾಸ್ತಿ ತುಂಬೋದು, ಬರೀ ಒಂದು ಸ್ಥಿತಿಯಲ್ಲಿ ಅಷ್ಟೇ. ಇದು ಡಿಸೈನ್ ಆಗಿರೋದು ಒಂದು ತುಂಬ ಸುಲಭದ್ದು, ಇನ್ನೊಂದು ಸ್ವಲ್ಪ ಕಠಿಣವಾದದ್ದು, ಅಂದರೆ ಸ್ಟೀಪ್ ಆಗಿರುವಂಥದ್ದು. ಈ 2ರಲ್ಲೂ ಪಾದವನ್ನು ಅದರ ಒಳಗೆ ಇಡ್ತೀವಿ, ಹಿಮ್ಮಡಿಯನ್ನು ನೆಲಕ್ಕಿಡ್ತೀವಿ. ನೇರ ನಿಂತ್ಕೊಂಡ್ರೆ ಸಾಕು. ಒಂದು ಗೋಡೆಯ ಹತ್ತಿರ ಹೋಗಿ ನಿಂತ್ಕೋಬೇಕು. ಇದಕ್ಕೆ ಹೀಗೆ ಪಾದವನ್ನು ಆ ಟ್ರಯಾಂಗಲಿನ ಮೇಲೆ, ಇದು ಲೆವೆಲ್ 1. ಹಾಗೆ ದೇಹವನ್ನು ಟೈಟ್ ಮಾಡ್ಕೊಂಡು ಹೋದರೆ ಪಾದಗಳ ಕನೆಕ್ಟೆಡ್ ನರ್ವ್, ಮೀನುಕಂಡದ ಕನೆಕ್ಟೆಡ್ ನರ್ವ್ ಜಾಸ್ತಿ ಆಗುತ್ತೆ, ಎಲಾಸ್ಟಿಸಿಟಿ ಜಾಸ್ತಿ ಆಗುತ್ತೆ, ನರ್ವ್ಸ್ಗೆ ಶಕ್ತಿ ಜಾಸ್ತಿ ಆಗುತ್ತೆ. ತುಂಬ ಜನಕ್ಕೆ ನೋಡಿರಬಹುದು, ಕಾಲಿನ ಪರ್ಟಿಕ್ಯುಲರ್ಲಿ ಮೀನುಕಂಡದಲ್ಲಿ ನರಗಳೆಲ್ಲ ಟ್ವಿಸ್ಟ್ ಆಗಿರುತ್ತೆ, ಕಪ್ಪಾಗೋಗಿರುತ್ತೆ, ಅದರ ಶಕ್ತಿ ಕಳೆದು ಹೋಗಿರುತ್ತೆ, ಎಲಾಸ್ಟಿಸಿಟಿ ಕಳೆದು ಹೋಗಿರುತ್ತೆ. ಇಂಥದ್ದು ಪ್ರತಿನಿತ್ಯ ಮಾಡೋದ್ರಿಂದ ಆ ಎಲಾಸ್ಟಿಸಿಟಿ ವಾಪಸ್ ರಿಗೈನ್ ಆಗುತ್ತೆ. ಇದು ಮೊದಲು ದೀರ್ಘದಂಡ ಮಾಡಿ, ಅದಾದಮೇಲೆ ನಿಧಾನಕ್ಕೆ ಭುಜಂಗಾಸನಕ್ಕೆ ತಯಾರಿ. ಸ್ವಲ್ಪ ಸ್ವಲ್ಪವಾಗಿ ಭುಜಂಗಾಸನ ಮಾಡೋದು 2-3 ಲೆವೆಲ್ಗಳಲ್ಲಿ. ಭುಜಂಗ ಅಂದರೆ ಹಾವಿನ ಹೆಡೆ. ಅದಕ್ಕೂ ನಮ್ಮ ಯೋಗಾಸನಗಳಲ್ಲಿ ಭುಜಂಗಾಸನ ಅಂತ ಕರಿತೀವಿ. ಹಾವಿನ ಹೆಡೆಯ ರೀತಿ ಭುಜವನ್ನು ಎತ್ತೋದು. ಇದು ದೀರ್ಘದಂಡ. ದೀರ್ಘದಂಡ ಬೆನ್ನಿನ ಸ್ಟ್ರಕ್ಚರನ್ನು ವಾಪಸ್ ತರಿಸುತ್ತೆ. ಹೇಗೆಗೋ ಕೂತಿರ್ತೀವಿ, ಮಲಗಿರ್ತೀವಿ, ನಿಂತಿರ್ತೀವಿ, ವಾಪಸ್ ಸ್ಟ್ರಕ್ಚರ್ ತರಿಸುವಂಥದ್ದು ಈ ಪೊಸಿಷನ್ಸ್. ಇದನ್ನು ನಾವು ದೀರ್ಘದಂಡ ನಮಸ್ಕಾರ ಅಂತಲೂ ಹೇಳ್ತೀವಿ, ಸರ್ವಾಂಗ ನಮಸ್ಕಾರ ಅಂತಲೂ ಹೇಳ್ತೀವಿ. ದೇಹದ ಎಲ್ಲ ಭಾಗಗಳು ಹೀಗೆ. ಭುಜಂಗದ ತಯಾರಿಯಲ್ಲಿ ಮೊದಲನೇ ಭಾಗ, ಹೆಚ್ಚು ಶ್ರಮ ಇಲ್ಲ, ಬರೀ ಕತ್ತಿಗೆ ಆ್ಯಕ್ಟಿವಿಟಿ ಅಷ್ಟೇ. ಇದಾದ ನಂತರ ಇನ್ನೊಂದು ಸ್ವಲ್ಪ ಹತ್ತಿರ ಕೈಗಳನ್ನು ತಗೋತೀವಿ. ಭುಜಗಳಿಗೆ, ಮೊಣಕೈಗೆ, ತೋಳುಗಳಿಗೆ, ಬೆನ್ನಿಗೆ, ಸ್ವಲ್ಪ ಭಾಗ ಲಂಗ್ಸಿಗೆ, ಸ್ವಲ್ಪ ಭಾಗ ಡೈಜೆಷನ್ಗೆ, ಹಿಪ್ ಬೋನಿಗೆ ಶಕ್ತಿ ಕೊಡುವಂತಹ ಕ್ರಿಯೆ ಇದು. ಆದರೆ ಈ ಥರದ ಸ್ಥಿತಿ ಮುಂದಿನ ಭುಜಂಗಾಸನ ಮಾಡುವಾಗ ಅದಕ್ಕೆ ತಯಾರಿ ಇದು. ಈಗ ಭುಜಗಳ ಪಕ್ಕ ಇಟ್ಕೋತೀವಿ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರೆಚ್, ನಂಬರ್ ಆಫ್ ಟೈಮ್ಸ್ 2, 3,
4, 5. ಇಲ್ಲಿ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತಿರ್ತೀವಿ. ಇದು ಸ್ಟಾರ್ಟಿಂಗ್ ಮಾಡೋರಿಗೆ ಅನುಕೂಲ. ಭುಜಂಗಾಸನ ತಕ್ಷಣವೇ ಮಾಡಿ ಅಂದರೆ ಕಷ್ಟ ಆಗುತ್ತೆ. ಇದು ಪೂರ್ಣ ಭುಜಂಗಾಸನ. ಈ ಭುಜಂಗಾಸನದಲ್ಲಿ ಹಾವಿನ ಹೆಡೆಯ ರೀತಿ ಭುಜಗಳು ತುಂಬ ನೇರವಾಗಿರುತ್ತೆ, ಎತ್ತರವಾಗಿರುತ್ತೆ. ಕೈಗಳ ಸಹಾಯದಿಂದ ಭುಜವನ್ನು ಎತ್ತುತ್ತಾ ಇರ್ತೀವಿ. ಮಂಡಿಯನ್ನು ನೆಲಕ್ಕೆ ತಾಕಿಸೋಲ್ಲ. 2 ಹಸ್ತಗಳು, 2 ಪಾದದ ಬೆರಳುಗಳು ತಾಕಿರುತ್ತಷ್ಟೆ. ಮೋಸ್ಟ್ ಪವರ್ಫುಲ್ ಆಸನ. ಅದು ಮಾಡಿದ ಕೂಡಲೇ ಸ್ವಲ್ಪ ರೆಸ್ಟಿಂಗ್ ಆಸನಗಳಿದೆಲ್ಲ. ಇದು ಇನ್ನೊಂದು ಆ್ಯಂಗಲ್ಲಿಂದ ಭುಜಂಗಾಸನದ ತಯಾರಿ ಹೇಗಿದೆ ಅಂತ. 2ನೇ ಭಾಗ. ಸ್ವಲ್ಪ ಲೆವೆಲ್ಸ್ ಚೇಂಜ್ ಮಾಡ್ತೀವಿ, ಸ್ವಲ್ಪ ಕಠಿಣ ಮಾಡ್ತೀವಿ. ಇದು ಒಂದು ರೆಸ್ಟಿಂಗ್ ಪೋಸ್ಚರ್, ಮಕರಾಸನ ಅಂತ. ಅದರಲ್ಲಿ 2 ವಿಧ. ಮೊದಲನೆಯದು, ಇದು 2ನೇದು. ಮಕರ ಇಸ್ ಕ್ರೊಕೊಡೈಲ್, ಮೊಸಳೆಯ ಥರ ಕೂತಿರೋದು. ರೆಸ್ಟಿಂಗ್ ಪೋಸ್ಚರ್, ಸ್ವಲ್ಪ ಬೆನ್ನಿಗೆ ಶಕ್ತಿ ಬರುತ್ತೆ, ಭುಜಕ್ಕೆ ಶಕ್ತಿ ಬರುತ್ತೆ, ಬ್ಯಾಕ್ ಬೋನಿಗೆ ಶಕ್ತಿ ಬರುತ್ತೆ. ಇದು ಒಂದು ಕಾಲಿನ ಶಲಭ, ನೇಗಿಲು ಥರ. ಶಲಭಾಸನ ಅಂತ ನಮಗೆ ಕೌಂಟರ್ ಟು ಭುಜಂಗಾಸನ, ಅಪೋಸಿಟ್ ಟು ಭುಜಂಗಾಸನ ಇರುತ್ತೆ. ಅದು 2 ಒಟ್ಟಿಗೆ ಎತ್ತೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಮೊದಲು ಒಂದೊಂದು ಕಾಲೇ ಪ್ರಾಕ್ಟೀಸ್ ಮಾಡ್ತೀವಿ. ಇದೆಲ್ಲವೂ ಬ್ಯಾಕ್ ಬೋನಿಗೆ ಸಂಬಂಧಪಟ್ಟದ್ದೇ, ಬ್ಯಾಕ್ಗೆ ಶಕ್ತಿ ಕೊಡುವಂತಹ ಆಸನಗಳೇನೇ ಇದು. ಇನ್ನೊಂದು, ಇದು ಬೇಕಾಸನ ಅಂತ. ತುಂಬ ಚೆನ್ನಾಗಿ ಎಳೆದಿರ್ತೀವಿ. ತೊಡೆಗಳ ನರಗಳು, ಮೀನುಕಂಡದ ನರಗಳು ಇದಿಷ್ಟು ಎಳೆದು ಟೈಟ್ ಮಾಡಿರ್ತೀವಿ. ಎಲಾಸ್ಟಿಸಿಟಿ ಅಷ್ಟು ನರಗಳಿಗೆ ಜಾಸ್ತಿ ಆಗುತ್ತೆ. ಇದು ಇನ್ನೊಂದು ಆ್ಯಂಗಲಿಂದ. ಇದೆಲ್ಲ ರೆಸ್ಟಿಂಗ್ ಪೋಸ್ಚರ್ಸ್. ಇದು ಇನ್ನೊಂದು ಆ್ಯಂಗಲಿಂದ ಆಗಲೇ ಮಾಡಿರುವಂಥದ್ದೇ. ಇದು ಒಂದು ಕಾಲು ಇನ್ನೊಂದು ಕಾಲಿಗೆ ಸಪೋರ್ಟ್ ಕೊಡುತ್ತೆ. ಇಲ್ಲಿ ಪ್ರೆಷರ್ ಎಲ್ಲಿ ಬೀಳುತ್ತೆ ಅಂದರೆ ಹಿಪ್ ಬೋನಿಗೆ ಬೀಳುತ್ತೆ. ಕೈಗಳ ಸಹಾಯವನ್ನು ತಗೊಂಡು ಕಾಲನ್ನು ಎಳಿತೀವಿ, ಸ್ಟ್ರೆಚ್ ಮಾಡ್ತೀವಿ, ಮಂಡಿಗಳನ್ನು ಪ್ರೆಸ್ ಮಾಡಿ. ಇದು ಕೂಡ ಇದು ವಜ್ರಾಸನ. ಇದನ್ನು ನಿಕುಂಜಾಸನ ಅಂತ ಕರಿತೀವಿ. ಮಂಡಿಗಳ ಮೇಲೆ ಬಂದು ಕೈಗಳನ್ನು ಸ್ಟ್ರೆಚ್ ಮಾಡಿ ಹಣೆಯನ್ನು ಕೊಟ್ಟು ನಿಕುಂಜಾಸನ, ಶಶಾಂಕಾಸನ. ಬೆನ್ನಿಗೆ ಕೈಗೆ ಸ್ಟ್ರೆಚ್ ಸಿಗುವಂಥದ್ದು, ಹಿಪ್ ಬೋನಿಗೆ ಶಕ್ತಿ ಕೊಡುವಂಥದ್ದು. ಇದು ಇನ್ನೊಂದು ಆ್ಯಂಗಲಿಂದ. ಕೈ ಬೆರಳುಗಳ ಅಗಲವಾಗಿರಬೇಕು. ಎಲ್ಲೂ ಆ ಥರ ಇಲ್ಲ. ಯಾವ ಸ್ಥಿತಿ ಮಾಡುವಾಗಲೂ, ಕ್ರಿಯೆ ಆಗಲಿ ಆಸನ ಆಗಲಿ, ಆ ಥರ ಇರಬಾರ್ದು. ಅಭ್ಯಾಸ ಮಾಡ್ತಾ ಮಾಡ್ತಾ ಕಣ್ಣನ್ನು ಮುಚ್ಚಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲವೂ ಬ್ರೀತಿಂಗ್ ಮಾಡೋಕ್ಕೆ ಶುರು ಮಾಡಿ. ಬ್ರೀತಿಂಗ್ ಮಾಡೋದು ದೇಹ ಕಂಪ್ರೆಷನ್ ಜಾಗಕ್ಕೆ ಹೋದರೆ ಎಕ್ಸಲೇಷನ್ ಮಾಡಬೇಕು. ಎಕ್ಸ್ಪ್ಯಾನ್ಷನ್ ಜಾಗಕ್ಕೆ ಬಂತಂದರೆ, ಅದನ್ನ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅನ್ಸಿದ್ರೆ ಇನ್ಹಲೇಷನ್ ಮಾಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಯೋಗದ ಮುಖಾಂತರ ಬೆನ್ನಿನ ಹುರಿಯನ್ನು ನಿಂತ್ಕೊಂಡು, ಕೂತ್ಕೊಂಡು, ಮಲ್ಕೊಂಡು ಅದನ್ನು ಹೇಗೆ ಸರಿ ಮಾಡ್ಕೋಬಹುದು ಅಂತ.
ಬ್ಯಾಕ್ ಪೈನ್ ಇವತ್ತು ಜಗತ್ತಿನಾದ್ಯಂತ 80% ಜನಕ್ಕೆ ಬಂದುಬಿಟ್ಟಿದೆ. ನಮ್ಮ ಲೈಫ್ ಸ್ಟೈಲ್ಸ್ ಆಗಿದೆ. ಈ ಇರೋ ಲೈಫ್ ಸ್ಟೈಲಲ್ಲೂ ಕೂಡ ಇವತ್ತಿನ ಈ ಯೋಗ ತಾವೆಲ್ಲರೂ ನೋಡಿದ್ದೀರಿ. ಇದೆಲ್ಲದರ ಮುಖಾಂತರ ನಾವು ಕೂತ್ಕೊಳ್ಳೋ ಭಂಗಿಗಳು, ನಿಂತ್ಕೊಳ್ಳುವ ಭಂಗಿಗಳು ಮತ್ತು ಮಲ್ಕೊಳ್ಳುವ ಭಂಗಿಗಳನ್ನು ಸರಿಯಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಪ್ರತಿನಿತ್ಯ ಅದರ ರೆಕ್ಟಿಫಿಕೇಷನ್ ಮುಖಾಂತರ ಬ್ಯಾಕ್ ಪೈನ್ ಬರ್ದೇ ಹಾಗೆ ನೋಡ್ಕೋಬೋದು, ಬಂದಿರೋರು ಅದು ಹೋಗೋ ಹಾಗೆ ನೋಡ್ಕೋಬೋದು. ಯಾವುದೇ ಸರ್ಜರಿ ಬೇಕಿಲ್ಲ, ಯಾವುದೇ ಔಷಧಿಗಳು ಬೇಕಿಲ್ಲ. ಪ್ರತಿನಿತ್ಯ ಆರೋಗ್ಯವಾಗಿ ಬದುಕ್ಬೋದು. ಇಲ್ಲಿಂದ ಮುಂದೆ ಇದನ್ನು ಪ್ರತಿನಿತ್ಯ ಮಾಡಬೇಕು. ಮಾಡಿ ನೀವು ಆರೋಗ್ಯವಾಗಿರಿ. ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಮನೆ ಆರೋಗ್ಯವಾಗಿರುತ್ತೆ. ನೀವು ಆರೋಗ್ಯವಾಗಿದ್ದರೆ ನೀವು ಕೆಲಸ ಮಾಡುವ ಜಾಗ ಆರೋಗ್ಯವಾಗಿರುತ್ತೆ. ನೀವು ಆರೋಗ್ಯವಾಗಿದ್ದರೆ ಒಂದು ಊರು, ಒಂದು ನಾಡು ಆರೋಗ್ಯವಾಗಿರುತ್ತೆ. ಈ ಕಂಟೆಂಟ್ ಇಷ್ಟ ಆಯ್ತಲ್ವ ನಿಮಗೆ? ಹಾಗಿದ್ರೆ ತಡೆ ಯಾಕೆ? ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಕೊಡಿ. ಅಷ್ಟೇ ಅಲ್ಲ, ಅಲ್ಲಿ ಕಮೆಂಟ್ ಬಾಕ್ಸು ಸಹ ಇದೆ. ದಯಮಾಡಿ ನಿಮ್ಮ ಕಮೆಂಟ್ನ ಅಲ್ಲಿ ಪ್ಲೇಸ್ ಮಾಡಿ.